ಹರೇ ಕೃಷ್ಣ. ಈ ವಿಡಿಯೋದಲ್ಲಿ ಭಗವದ್ಗೀತೆ ಮತ್ತು ಶ್ರೀಮದ್ ಭಾಗವತವನ್ನು ಯಾರಿಂದ ಕೇಳಬೇಕು ಮತ್ತು ಯಾರಿಂದ ಕೇಳಬಾರದು ಎಂಬುದರ ಕುರಿತು ಪ್ರವಚನ ನೀಡಲಾಗಿದೆ. ಅದರ ಸಂಪೂರ್ಣ ಕನ್ನಡ ಅನುವಾದ ಇಲ್ಲಿದೆ. ಕನ್ನಡ ಅನುವಾದ: ವೈಷ್ಣವ ಮುಖತಃ ಅರಿಕತಾಂ. ತಮ್ಮ ನಡವಳಿಕೆಗೆ, ಕ್ರಿಯೆ ಹಾಗೂ ಜೀವನ ಶೈಲಿಯ ಮೂಲಕ ನಾವು ಯಾರು ವೈಷ್ಣವರಾಗಿರುವುದಿಲ್ಲವೋ ಅಂಥವರು ಶಾಸ್ತ್ರಗಳಿಂದ, ಅದರಲ್ಲೂ ಮುಖ್ಯವಾಗಿ ಹರಿಕಥೆಯನ್ನು ಪ್ರಸ್ತಾಪಿಸಿದಾಗ ನಾವು ಅದನ್ನು ಕೇಳಬಾರದು ಎಂದು ಹೇಳಲಾಗಿದೆ. ಹರಿಕಥೆ ಎಂದರೆ ಭಗವದ್ಗೀತೆ, ಪುರಾಣಗಳು ಮತ್ತು ಮಹಾಪುರಾಣವಾದ ಶ್ರೀಮದ್ ಭಾಗವತ. ಆದ್ದರಿಂದ ನಾವು ವೃತ್ತಿಪರ ಓದುಗರಿಂದ, ಹಣಕ್ಕಾಗಿ ಓದುವರಿಂದ, ಅವೈಷ್ಣವರಿಂದ ಅಥವಾ ಮಾಯವಾದಿಗಳಿಂದ ಇದನ್ನು ಕೇಳಬಾರದು. ಚೈತನ್ಯ ಮಹಾಪ್ರಭುಗಳು ಹೀಗೆ ಹೇಳಿದ್ದಾರೆ: ಮಾಯವಾದಿ ಭಾಷ್ಯ ಸುನಿಲೆ ಹಯ ಸರ್ವನಾಶ. ಅಂದರೆ ನಾವು ಮಾಯವಾದಿಗಳಿಂದ ಅಥವಾ ಅವೈಷ್ಣವರಿಂದ ಭಗವದ್ಗೀತೆಯನ್ನು, ಕೃಷ್ಣ ಕಥೆ ಅಥವಾ ಹರಿಕಥೆಯನ್ನು ಕೇಳಿದರೆ ಸರ್ವನಾಶ ಆಗುತ್ತದೆ. ಆ ರೀತಿ ಕೇಳುವುದರಿಂದ ಯಾವುದೇ ಪ್ರಯೋಜನವಾಗುವುದಿಲ್ಲ. ಪ್ರಾಯೋಗಿಕವಾಗಿ ಕೃಷ್ಣನನ್ನು ದೇವೋತ್ತಮ ಪರಮ ಪುರುಷನೆಂದು ಒಪ್ಪಿಕೊಳ್ಳದ ಎಷ್ಟೋ ಮಾಯವಾದಿಗಳು ಮತ್ತು ಅವೈಷ್ಣವರಿದ್ದಾರೆ. ಆದರೆ ಅವರು ಭಗವದ್ಗೀತೆಯ ಬಗ್ಗೆ ಮಾತನಾಡಲು ಧೈರ್ಯ ಮಾಡುತ್ತಾರೆ. ಇದರ ವಿಚಿತ್ರವನ್ನು ನೋಡಿ ಅವರು ಭಗವದ್ಗೀತೆಯನ್ನು ಇದ್ದ ಹಾಗೆ ಒಪ್ಪಿಕೊಳ್ಳುವುದಿಲ್ಲ. ಆದರೂ ಅದರ ಮೇಲೆ ವ್ಯಾಖ್ಯಾನ ಮತ್ತು ಟೀಕೆಗಳನ್ನು ಬರೆಯಲು ಬಯಸುತ್ತಾರೆ. ಅಂಥವರಿಂದ ಕೇಳುವುದರಿಂದ ನಿಮಗೆ ಎಂದಿಗೂ ಯಾವುದೇ ಲಾಭ ಸಿಗುವುದಿಲ್ಲ. ಅದಕ್ಕಾಗಿಯೇ ಇಲ್ಲಿ ಸತ್ಸಂಗ ಪ್ರಸಂಗಾಹ ಎಂದು ಹೇಳಲಾಗಿದೆ. ನೀವು ಭಗವದ್ಗೀತೆ ಮತ್ತು ಹಾಗೆ ಭಾಗವತವನ್ನು ಭಕ್ತರಿಂದ ಕೇಳಬೇಕೋ ಹೊರತು ಮೂರನೇ ದರ್ಜೆಯವರಿಂದ ಎಂದಲೂ ಭೌತಿಕವಾದಿ ಕಲ್ಪನೆಗಳನ್ನು ಹೊಂದಿರುವವರು. ಚೈತನ್ಯ ಮಹಾಪ್ರಭುಗಳು ಎಚ್ಚರಿಸಿರುವಂತೆ ಕೃಷ್ಣನನ್ನು ದೇವೋತ್ತಮ ಪರಮ ಪುರುಷನೆಂದು ಒಪ್ಪಿಕೊಳ್ಳದ ಅಥವಾ ಕೃಷ್ಣ ಯಾರೆಂದೇ ತಿಳಿಯದ ಒಬ್ಬ ಮಾಯವಾದಿ, ನಿರಾಕಾರವಾದಿಯಿಂದ ನೀವು ಶಾಸ್ತ್ರಗಳನ್ನು ಕೇಳಿದರೆ ನಿಮಗೆ ಯಾವುದೇ ಆಧ್ಯಾತ್ಮಿಕ ಪ್ರಯೋಜನ ಆಗುವುದಿಲ್ಲ. ನೀವು ಅಂಥವರಿಂದ ನೂರಾರು ವರ್ಷಗಳ ಕಾಲ ಕೇಳುತ್ತಾ ಹೋದರೂ ಕೃಷ್ಣ ಯಾರು ಎಂಬುದನ್ನು ನಿಮಗೆ ಎಂದಿಗೂ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಹರೇ ಕೃಷ್ಣ, ಹರೇ ಕೃಷ್ಣ, ಕೃಷ್ಣ